4 ಬೇಯಿಸಿದ ಮೊಟ್ಟೆ, 2-3 ಟೇಬಲ್ ಚಮಚ ಎಣ್ಣೆ, ಅಡುಗೆ ಎಣ್ಣೆ ಕಾಯಿಸಿ 1 ಸಣ್ಣ ಈರುಳ್ಳಿ ಹಾಕಿ 4-5 ಬೆಳ್ಳುಳ್ಳಿ ಹೆಸಳು ಹೆಚ್ಚಿ ಹಾಕಿ, ಶುಂಠಿ ಸ್ವಲ್ಪ, ಹಸಿಮೆಣಸು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡುವುದು. ಇಷ್ಟು ಫ್ರೈ ಮಾಡಿದರೆ ಸಾಕು. ಈಗ 2 ಟೊಮೆಟೊ ಈ ಥರ ಗ್ರೇಟ್ ಮಾಡಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಸೇರಿಸಿ. ಟೊಮೆಟೊ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿ ಬಾಡಿಸಿ. ಎಗ್ ಕೋಫ್ತಾ, ಎಗ್ ಬಾಲ್ಸ್ ಮಾಡುವ ವಿಧಾನ. ಸ್ವಲ್ಪ ನೀರು ಕೂಡ ಸೇರಿಸುವುದು. ಈಗ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ. ಈಗ 3-4 ನಿಮಿಷಗಳು ಆಗಿವೆ. ಇಷ್ಟು ಬೆಂದಿದೆ. ಮೆಣಸಿನ ಪುಡಿ, ಅಚ್ಚ ಮೆಣಸಿನ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ. ಇದು ಗರಂ ಮಸಾಲ ಅಥವಾ ಎಗ್ ಮಸಾಲ ಅಥವಾ ಚಿಕನ್ ಮಸಾಲ ಏನಾದರೂ ಸೇರಿಸುವ 1 ಚಮಚ ಸೇರಿಸುವುದು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾಹಾ, ಎಂಥ ಘಮ ಘಮ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ಮಸಾಲೆ ಚೆನ್ನಾಗಿ ಬೇಯಬೇಕು. ಇದು ಕೋಫ್ತಾ ತಿನ್ನಲು ತುಂಬ ರುಚಿಯಾಗಿರ್ತದೆ. ಈಗ ಮೊಟ್ಟೆಯನ್ನು ಸುಲಿದುಕೊಳ್ಳೋಣ. ಈಗ ಸುಲಿದುಕೊಂಡು ಆಗಿದೆ. ಇದನ್ನು ಗ್ರೇಟ್ ಮಾಡಬೇಕು. ಈ ಥರ ಕೇರಿಸ್ಕೊಳ್ಬೇಕು. ತುಂಬ ಸಾಫ್ಟ್ ಬಾಲ್ಗಳು ಆಗುತ್ತವೆ. ಮಕ್ಕಳಿಗೆ ತುಂಬ ಇಷ್ಟವಾಗಬಹುದು. ಸಾಫ್ಟಾಗಿ ಯಾರು ಬೇಕಾದರೂ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಡಿಫ್ರೆಂಟಾಗಿ. ಈಗ 1 ಎಗ್ ಆಗಿದೆ. ಇನ್ನು 3 ಎಗ್ ಕೂಡ ಅದೇ ರೀತಿಯಲ್ಲಿ ಗ್ರೇಟ್ ಮಾಡ್ಕೊಳ್ಳೋದು. ಈಗ 4 ಎಗ್ಗಳು ಗ್ರೇಟ್ ಮಾಡಿ ಆಗಿದೆ. ಇದಕ್ಕೆ 1 ಅರ್ಧ ಈರುಳ್ಳಿ ಬಾರೀಕ್ ಹೆಚ್ಚಿ ಸೇರಿಸುವುದು. ಸ್ವಲ್ಪ ಬೆಳ್ಳುಳ್ಳಿ ಬಾರೀಕ್ ಹೆಚ್ಚಿ ಹಾಕುವುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಸೇರಿಸಿ ಮತ್ತು 1 ಮೊಟ್ಟೆ ಈ ಥರ ಕರಡಿಕೊಳ್ಬೇಕು. 1 ಮೊಟ್ಟೆಗಿಂತ ಸ್ವಲ್ಪ ಕಡಿಮೆ ಸೇರಿಸಿದ್ದೀನಿ. ಇದು 1 ಮೊಟ್ಟೆ, ಅದು ಪೂರ್ತಿ ನಾನು ಸೇರಿಸಿಲ್ಲ. ಈಗ 3 ಚಮಚದಷ್ಟು ಬ್ರೆಡ್ ಕ್ರಂಬ್ ಸೇರಿಸಿದ್ದೀನಿ. 3 ಟೇಬಲ್ ಚಮಚದಷ್ಟು ಬ್ರೆಡ್ ಕ್ರಂಬ್ ಸೇರಿಸಿ ಮಿಕ್ಸ್ ಮಾಡುವುದು. ಈಗ ಕರಡಿದ ಮೊಟ್ಟೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಂಡೆ ಕಟ್ಟಲು ಆಗಬೇಕು. ಸ್ವಲ್ಪ ಹೆಚ್ಚಿಗೆ ಮಾಡಿ, ಇಲ್ಲಾಂದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗಬಹುದು. ಈ ಥರ ಚೆನ್ನಾಗಿ ಕಲಸಿ. ಈಗ ಚಿಕ್ಕ ಚಿಕ್ಕ ಉಂಡೆ, ನಿಮಗೆ ಎಷ್ಟು ದೊಡ್ಡ ಉಂಡೆ ಸೈಜ್ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನು ಮಾಡುವುದು. ನಾನು ಚಿಕ್ಕದು ಮಾಡಿದ್ದೀನಿ. ಈಗ ಈ ಸೈಡಿಗೆ ಕುದೀತಾ ಇದೆ ಸಾಸು. ಈ ಥರ ಎಲ್ಲ ಉಂಡೆಗಳನ್ನು
ಮಾಡಿಕೊಳ್ಳುವುದು. ಸುಮಾರು 20 ಉಂಡೆಗಳನ್ನು ನಾನು ಮಾಡಿದ್ದೇನೆ. 4 ಮೊಟ್ಟೆಗಳಿಂದ ಸುಮಾರು 20 ಉಂಡೆ. ಈಗ 1 ಟೇಬಲ್ ಚಮಚದಷ್ಟು ಟೊಮೆಟೊ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ದಪ್ಪ ಅನಿಸಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇಷ್ಟು ಆದರೆ ಸಾಕು. ಈಗ ಸ್ವಲ್ಪ ರುಚಿಗೆ ಉಪ್ಪು ಚೆನ್ನಾಗಿ ಕರಡಿ ಒಂದು ಕುದಿ ತರಿಸಿ ಈಗ ಉಂಡೆಗಳನ್ನು ಸೇರಿಸುವುದು. ಉಂಡೆ ಒಡೆಯುವುದಿಲ್ಲ, ಏನಾಗಿಲ್ಲ, ಚೆನ್ನಾಗಿವೆ. ಒಂದ್ಸಲ ಈ ಥರ ಅಲುಗಾಡಿಸಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇವೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿ. ತುಂಬ ಸಿಂಪಲ್ ಈಸಿ ರೆಸಿಪಿ. ಈಗ ಸಣ್ಣ ಉರಿಯಲ್ಲಿ 7-8 ನಿಮಿಷ ಬೇಯಿಸುವುದು. 7-8-10 ನಿಮಿಷಗಳವರೆಗೆ ಬೇಯಿಸಬೇಕು ಸಣ್ಣ ಉರಿಯಲ್ಲಿ. ಈಗ ನೋಡಿ ಇದು ರೆಡಿಯಾಗಿದೆ. ಸಾಸ್ ಕೂಡ ದಪ್ಪ ಆಗಿದೆ. ನಿಮಗೆ ಸ್ವಲ್ಪ ತೆಳು ಬೇಕಾದರೆ ತೆಳು ಇಡಬಹುದು. ಈಗ ರೆಡಿ ಆಯಿತು ನೋಡಿ, ಎಷ್ಟು ಸುಂದರವಾಗಿವೆ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ವಾವ್, ಏನು ಘಮ ಘಮ, ಬ್ಯೂಟಿಫುಲ್. ಸಾಫ್ಟ್ ಕೂಡ ಇದೆ, ತುಂಬ ಸಾಫ್ಟ್ ಇದೆ. ವೆರಿ ನೈಸ್. Thank you for watching. Don't forget to like and subscribe. ರೈಸ್ ಜೊತೆ, ಬ್ರೆಡ್ ಜೊತೆ ಸರ್ವ್ ಮಾಡುವುದು. ಪರಾಟ, ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೆ ಸರ್ವ್ ಮಾಡ್ಬೋದು.